ಎಲ್ಲರಿಗೂ ನಮಸ್ಕಾರ. ವಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ನಾವಿಂದು ಮುಂಬರುವಂತಹ PSTR, GPSTR, HSTR ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ರೀತಿಯಲ್ಲಿ 6ನೆಯ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ 1 ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಪಾಠಕ್ಕೆ ಸಂಬಂಧಿಸಿದಂತೆ ಮಾದರಿಯ 1 ಅಂಕದ ಪ್ರಶ್ನೆಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಈ ಎಲ್ಲ ಪ್ರಶ್ನೆಗಳು ಮುಂಬರುವಂಥ ಪರೀಕ್ಷೆಗಳಿಗೆ ಉಪಯೋಗಕಾರಿಯಾಗಿರುತ್ತೆ ಅನ್ನುವಂಥದ್ದು. ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಪ್ರತಿಯೊಂದು ಪ್ರಶ್ನೆಗಳನ್ನು ನಿಧಾನ ರೀತಿಯಲ್ಲಿ ನೋಡ್ತಾ ಹೋಗಿ, ವಿವರಣೆ ಕೂಡ ಮೊದಲು ತಿಳ್ಕೊಳ್ತಾ ಹೋಗಿ ನೋಡಿ. ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಯಾವ ವಿಷಯ ಅನ್ನುವಂಥದ್ದು. ಆಪ್ಷನ್ಸ್ 1 ರಾಜ್ಯಶಾಸ್ತ್ರ, ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಇತಿಹಾಸ ಆಗಿದೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಇತಿಹಾಸ. ಹಿಂದೆ ನಡೆದು ಹೋದಂಥ ಸಂಗತಿಗಳನ್ನು ಕಾಲಾನುಕ್ರಮದ ರೀತಿಯಲ್ಲಿ ತಿಳಿಸುವಂಥ ವಿಷಯ ವಸ್ತು ಯಾವುದಂದರೆ ಅದು ಇತಿಹಾಸ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಹೆರಾಡೋಟಸ್ ಮೂಲತಃ ಯಾವ ದೇಶದ ಇತಿಹಾಸಕಾರ ಅನ್ನುವಂಥದ್ದು. ಇಲ್ಲಿ ಆಪ್ಷನ್ಸ್ ಎ ಇಟಲಿ, ಗ್ರೀಕ್, ಫ್ರಾನ್ಸ್, ಜರ್ಮನಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ 2 ಅಥವಾ ಬಿ ಗ್ರೀಕ್ ಆಗಿದೆ ಅನ್ನುವಂಥದ್ದು. ಇವರು ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲ ಬಾರಿಗೆ ತಿಳಿಸಿಕೊಡ್ತಾರೆ ಅನ್ನುವಂಥ, ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ರಚನೆ ಮಾಡಬೇಕು ಅನ್ನುವಂಥದ್ದು ಮೊಟ್ಟ ಮೊದಲ ಬಾರಿಗೆ ತಿಳಿಸಿಕೊಟ್ಟವರು ವ್ಯಕ್ತಿ ಯಾರು ಅಂದರೆ ಅದು ಹೆರಾಡೋಟಸ್ ಆಗಿರ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಇತಿಹಾಸದ ಪಿತಾಮಹ ಯಾರು ಅನ್ನುವಂಥದ್ದು ಸರಳವಾಗಿರುವಂಥ ಪ್ರಶ್ನೆ ನೋಡಿ. ಹೆರಾಡೋಟಸ್, ಆಡಮ್ ಸ್ಮಿತ್, ಅರಿಸ್ಟಾಟಲ್, ಎರಾಟೋಸ್ಥನೀಸ್ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ 1 ಹೆರಾಡೋಟಸ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಹೆರಾಡೋಟಸ್ ಆಗಿದ್ದಾನೆ. ಈತನನ್ನು ಯಾಕೆ ಇತಿಹಾಸದ ಪಿತಾಮಹ ಅಂತ ಕರೀತಾರಪ್ಪ ಅಂದರೆ ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನು ಹೇಗೆ ರಚಿಸಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಟ್ಟಂಥ ಇತಿಹಾಸಕಾರ ಯಾರು ಅಂದರೆ ಅವರು ಹೆರಾಡೋಟಸ್ ಆಗಿದ್ದಾನೆ ಅನ್ನುವಂಥನು. ಈತನು ಗ್ರೀಕ್ ದೇಶದ ಪ್ರಸಿದ್ಧ ಒಬ್ಬ ಇತಿಹಾಸಕಾರ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಆಧಾರಗಳಲ್ಲಿ ಎಷ್ಟು ಪ್ರಕಾರಗಳು ಅನ್ನುವಂಥದ್ದು. ಆಪ್ಷನ್ಸ್ ಎ 3, 4, 2, 5 ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ 3 ಅಥವಾ ಸಿ 2 ಆಗಿದೆ ಅನ್ನುವಂಥದ್ದು. ಯಾವ್ಯಾವು ಅಂತಂದರೆ ಒಂದನೇದು ಸಾಹಿತ್ಯ ಆಧಾರಗಳು ಅಂತ ನಾವು ನೋಡ್ತೀವಿ. ಒಂದನೇದು ಯಾವುದು ಸಾಹಿತ್ಯ ಆಧಾರಗಳು. ಎರಡನೇದಾಗಿ ಪುರಾತತ್ವ ಆಧಾರಗಳು ಅಂತ ನಾವು ನೋಡ್ತೀವಿ. ಆಧಾರಗಳಲ್ಲಿ 2 ಪ್ರಕಾರಗಳು, ಒಂದನೇದು ಸಾಹಿತ್ಯ ಆಧಾರಗಳು, ಮತ್ತೊಂದು ಪುರಾತತ್ವ ಆಧಾರಗಳು ಅನ್ನುವಂಥದ್ದು. ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ನಾವು 2 ಪ್ರಕಾರಗಳು ನೋಡ್ತೀವಿ. ಒಂದು ಲಿಖಿತ ಸಾಹಿತ್ಯ, ಮತ್ತೊಂದು ಮೌಖಿಕ ಸಾಹಿತ್ಯ ಅನ್ನುವಂಥದ್ದು. ಲಿಖಿತ ಸಾಹಿತ್ಯ ಮತ್ತೊಂದು ಮೌಖಿಕ ಸಾಹಿತ್ಯ ಅನ್ನುವಂಥದ್ದು. ಇದು ಯಾವುದಪ್ಪ ಅಂತಂದರೆ ಸಾಹಿತ್ಯಿಕ ಆಧಾರಗಳಲ್ಲಿ ನಾವು 2 ಪ್ರಕಾರಗಳನ್ನು ನಾವು ನೋಡ್ತೀವಿ ಅನ್ನುವಂಥದ್ದು. ಒಂದು ಲಿಖಿತ ಸಾಹಿತ್ಯ, ಮತ್ತೊಂದು ಮೌಖಿಕ ಸಾಹಿತ್ಯ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳು ಯಾವ ಸಾಹಿತ್ಯಕ್ಕೆ ಉದಾಹರಣೆಗಳಾಗಿವೆ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ, ಪುರಾತತ್ವ ಆಧಾರಗಳು. ಆಪ್ಷನ್ಸ್ 4 ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಆಪ್ಷನ್ಸ್ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಬಿ ಅಥವಾ 2 ಮೌಖಿಕ ಸಾಹಿತ್ಯ. ಮೌಖಿಕ ಸಾಹಿತ್ಯ ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯಿಯ ಮೂಲಕ ಅಥವಾ ಹರಡಿಕೊಂಡಿರುವಂಥ ನೋಡಿ, ಒಬ್ಬರಿಂದ ಒಬ್ಬರಿಗೆ ಮಾತಿನ ಮೂಲಕ, ಹಾಡುಗಳ ಮೂಲಕ ಈ ರೀತಿಯಾಗಿ ರಚನೆ ಆಗಿರುವಂಥ ಒಂದು ಸಾಹಿತ್ಯ ಯಾವುದಂದರೆ ಅದು ಮೌಖಿಕ ಸಾಹಿತ್ಯ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ ಮೌಖಿಕ ಸಾಹಿತ್ಯ ರಚಿಸುವವರು ಡ್ಯಾಶ್ ಯಾರು ಅನ್ನುವಂಥದ್ದು. ಆಪ್ಷನ್ಸ್ ಎ ವಿಜ್ಞಾನಿಗಳು, ಸಂಶೋಧಕರು, ಅನಕ್ಷರಸ್ಥರು, ಪಂಡಿತರು. ಇಲ್ಲಿ ಸರಿಯಾಗಿರುವಂಥ ಉತ್ತರ 3 ಅನಕ್ಷರಸ್ಥರು ಅನ್ನುವಂಥ. ಲಿಖಿತ ಸಾಹಿತ್ಯ ಅಕ್ಷರ ಅಥವಾ ಬರವಣಿಗೆ ಬಲ್ಲವರು ಬರೆದಿದ್ದೇ ಆದರೆ ಮೌಖಿಕ ಸಾಹಿತ್ಯ ಒಬ್ಬರಿಂದ ಒಬ್ಬರಿಗೆ ಹರಡಿಕೊಂಡು ಬಾಯಿಯ ಮೂಲಕ ಹರಡುವಂಥ ಸಾಹಿತ್ಯ ಯಾವುದಂದರೆ ಅದು ಮೌಖಿಕ ಸಾಹಿತ್ಯ. ಇದು ಅನಕ್ಷರಸ್ಥರಿಂದ ರಚನೆ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳು
ಡ್ಯಾಶ್ಗೆ ಉದಾಹರಣೆ ಅಥವಾ ಆಧಾರಗಳಾಗಿವೆ ಅನ್ನುವಂಥದ್ದು. ಯಾವುದಕ್ಕೆ? ಆಪ್ಷನ್ ಸಿ ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಮೇಲಿನ 2 ಸರಿ, ಮೇಲಿನ 2 ತಪ್ಪು. ಯಾವುದಪ್ಪ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದು ಅಂದರೆ ಅದು ಪುರಾತತ್ವ ಆಧಾರಗಳು ಆಗಿದೆ ಅನ್ನುವಂಥದ್ದು. ಯಾವ ರೀತಿ ಅಂತಂದರೆ ಇಂದಿನ ಮಾನವರು ನಿರ್ಮಿಸಿದಂತಹ ಸ್ಮಾರಕಗಳಾಗಿರ್ಬೋದು, ಯಾವಪ್ಪ ಅಂದರೆ ನಿರ್ಮಿಸಿದಂತಹ ಸ್ಮಾರಕಗಳಾಗಿರ್ಬೋದು, ಅಥವಾ ಬಳಸಿದಂತಹ ನಾಣ್ಯಗಳಾಗಿರ್ಬೋದು, ಅಥವಾ ಅವರು ರಚಿಸಿದಂತಹ ಶಾಸನಗಳಾಗಿರ್ಬೋದು, ಹೌದಾ? ಅದೇ ರೀತಿಯಾಗಿ ಇತರ ಅವಶೇಷಗಳು, ಕಟ್ಟಡಗಳಾಗಿರ್ಬೋದು, ಮುಂತಾದವುಗಳು ಏನಾಗಿದೆ ಅಂದರೆ ಅವರು ಇಂದಿನ ಕಾಲದ ಜನರು ನಿರ್ಮಿಸಿ ಮತ್ತು ಬಳಸಿದಂಥ ಭೌತಿಕ ವಸ್ತುಗಳು. ಯಾವ ಅವಶೇಷಗಳಂದರೆ ಅವು ಪುರಾತತ್ವ ಆಧಾರಗಳಿಗೆ ಒಂದು ಉದಾಹರಣೆಗಳಾಗಿವೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳಿಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕ ಭೂ ಅಗೆತಕ್ಕೆ ಏನೆನ್ನುವರು ಅನ್ನುವಂಥದ್ದು. ಆಪ್ಷನ್ ಸಿ ಸಂಶೋಧನೆ, ಗಣಿಗಾರಿಕೆ, ಉತ್ಖನನ, ಶೋಧಿಸುವುದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ಸ್ 3 ಅಥವಾ ಸಿ ಉತ್ಖನನ. ಕಾರ್ಬನ್ 14 ಎನ್ನುವುದರ ಮೂಲಕ ಮಾನವನು ಬಳಸಿದಂತಹ ಪಳಿಯುಳಿಕೆಗಳನ್ನು ಅದನ್ನು ಭೂ ಉತ್ಖನನದ ಮೂಲಕ ಅಗೆದು ಅದನ್ನು ಅಂದಾಜು ಮಾಡ್ತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 1 ಶತಮಾನವೆಂದರೆ ಎಷ್ಟು ವರ್ಷಗಳು? ಇದು ಈಸಿಯಾಗಿರುವಂಥ ಪ್ರಶ್ನೆ ನೋಡಿ. ಆಪ್ಷನ್ ಸಿ 1 ವರ್ಷ, 10 ವರ್ಷ, 100 ವರ್ಷ, 1000 ವರ್ಷ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ 1 ಶತಮಾನಕ್ಕೆ 100 ವರ್ಷ. ಭಾಳ ಜನ ಕನ್ಫ್ಯೂಸ್ ಆಗ್ತಾರೆ. 1 ವರ್ಷ ಇಲ್ಲಿ ಒಂದಿದೆ ಅಂದರೆ 1 ಹಾಕ್ಬೋದು ಬಿಡಪ್ಪ ಅಂತೇಳಿ. ಈ ರೀತಿಯಾಗಿರುವಂಥ ಪ್ರಶ್ನೆಗಳು ಭಾಳ ಟ್ರಿಕಿ ಆಗಿರ್ತವೆ. ಈಸಿ ಅಂತ ತಿಳ್ಕೊಂಡು ಅವುಗಳನ್ನ ಭಾಳ ಅವಸರ ಮಾಡಬಾರ್ದು ನೋಡಿ ಕೊಟ್ಟಿರುವಂಥ ಎಕ್ಸಾಮಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಇತಿಹಾಸವನ್ನು ಎಷ್ಟು ಪ್ರಧಾನ ಕಾಲಗಳಾಗಿ ವಿಂಗಡಿಸಲಾಗಿದೆ ಅನ್ನುವಂಥದ್ದು. ಆಪ್ಷನ್ ಸಿ 3, 4, 5, 2. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ಅದು ಆಪ್ಷನ್ಸ್ ಎ ಅಥವಾ 1, 3 ಅನ್ನುವಂಥದ್ದು. ಹಾಗಾದರೆ ಯಾವ್ಯಾವು? ಮೊದಲನೇದು ಪ್ರಾಗೈತಿಹಾಸ ಕಾಲ ಅಂತ ನಾವು ಕರಿತೀವಿ. ಒಂದನೇದು ಯಾವುದಂದರೆ ಪ್ರಾಗೈತಿಹಾಸ ಕಾಲ. ಎರಡನೇದು ಪೂರ್ವಭಾವಿ ಇತಿಹಾಸ ಕಾಲ ಅನ್ನುವಂಥ. ಒಂದನೇದು ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ. ಮೂರನೇದು ಇತಿಹಾಸ ಕಾಲ ಅಂತೇಳಿ. ಈ ರೀತಿಯಾಗಿ 3 ನಾವು ಇತಿಹಾಸದ ಪ್ರಮುಖ ಕಾಲಗಳಾಗಿ ವಿಂಗಡಣೆ ಮಾಡ್ತೀವಿ ಅನ್ನೋವಂಥ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಕ್ಷರ ಪರಿಚಯವಿಲ್ಲದ ಕಾಲಘಟ್ಟವನ್ನು ಏನೆಂದು ಕರೆಯಲಾಗಿದೆ? ಆಪ್ಷನ್ ಸಿ ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ. ಮೇಲಿನ ಎಲ್ಲವೂ ಸರಿ. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದಂದರೆ ಆಪ್ಷನ್ಸ್ 1 ಅಥವಾ ಎ ಪ್ರಾಗೈತಿಹಾಸ ಕಾಲ ಇಲ್ಲಿ ಸರಿಯಾಗಿರುವಂಥ ಉತ್ತರ. ಇಲ್ಲಿರುವಂಥ ಜನರಿಗೆ ಯಾವುದೇ ಅಕ್ಷರಗಳ ಬಗ್ಗೆ ಪರಿಕಲ್ಪನೆ ಇರಲಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವೊಂದು ಕಾಲಘಟ್ಟದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಏನೆಂದು ಕರೆಯಲಾಗಿದೆ? ಆಪ್ಷನ್ ಸಿ ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ. ಮೇಲಿನ ಯಾವುದು ಅಲ್ಲ. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದಂದರೆ ಪೂರ್ವಭಾವಿ ಇತಿಹಾಸ ಕಾಲ. ಯಾಕಂದರೆ ಮಾನವರು ಬಳಸಿದ್ದಾರೆ, ಅಕ್ಷರಗಳ ಪರಿಚಯ ಇತ್ತು, ಬಟ್ ಅವರು ಬಳಸಿದಂಥ ಅಕ್ಷರಗಳು ಇಂದು ನಮಗೆ ಓದಲಿಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ಹರಪ್ಪ ನಾಗರಿಕತೆದಾಗಿರ್ಬೋದು, ಚಿತ್ರಲಿಪಿ ಆಗಿರ್ಬೋದು, ಅವುಗಳು ನಮಗೆ ಇವತ್ತು ಓದಲಿಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ಅದು ಪೂರ್ವಭಾವಿ ಇತಿಹಾಸ ಕಾಲಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದೋ ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದೋ ಆ ಕಾಲಘಟ್ಟವನ್ನು ಏನೆಂದು ಕರೆಯಲಾಗಿದೆ ಅನ್ನುವಂಥದ್ದು. ಆ ಕಾಲಘಟ್ಟವನ್ನು ಏನೆಂದು ಕರೆಯಲಾಗಿದೆ? ಆಪ್ಷನ್ ಸಿ ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದಂದರೆ ಇತಿಹಾಸ ಕಾಲ ಆಗಿದೆ ಅನ್ನುವಂಥದ್ದು. ಅಕ್ಷರಗಳ ಪರಿಚಯ ಇದ್ದು ಅದು ಕೂಡ ಇವತ್ತು ನಮ್ಗೆ ಓದಲಿಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಅದು ಇತಿಹಾಸ ಕಾಲ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಹುಟ್ಟಿಕೊಂಡ ಜೀವಿಗಳು ಯಾವುವು? ಆಪ್ಷನ್ಸ್ ಎ ಏಕಕೋಶ ಜೀವಿಗಳು, ಮಾನವರು, ಮೃದ್ವಂಗಿಗಳು, ಕೀಟಗಳು. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದಂದರೆ ಅದು ಏಕಕೋಶ ಜೀವಿಗಳು. ಮೊಟ್ಟ ಮೊದಲ ಬಾರಿಗೆ ಭೂಮಿ ಮೇಲೆ ಹುಟ್ಟಿಕೊಂಡಿರುವಂತಹ ಜೀವಿಗಳು ಅಂತ ಕರಿತೀವಿ. ಅಮೀಬಾ ಆಗಿರ್ಬೋದು, ಪ್ಯಾರಾಮಿಶಮ್, ಈ ರೀತಿಯಾಗಿರುವಂಥ ಏಕಕೋಶ ಜೀವಿಗಳು ಇಲ್ಲಿ ಹುಟ್ಕೊಂಡಿದ್ದಾವೆ ಅನ್ನುವಂಥದ್ದು.
ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಾಗೈತಿಹಾಸ ಕಾಲದಲ್ಲಿ ಎಷ್ಟು ಹಂತಗಳಿವೆ? ನೋಡಿ, ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಆಪ್ಷನ್ಸ್ ಎ 2, 3, 4, 5 ಅನ್ನುವಂಥ. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ 2, 3 ಹಂತಗಳನ್ನು ನಾವು ನೋಡ್ತೀವಿ. ಯಾವ್ಯಾವ ಅದಾವ ನೋಡಿರಿ. ಪ್ರಾಗೈತಿಹಾಸ ಕಾಲಕ್ಕೆ ಸಂಬಂಧಪಟ್ಟಿರುವ ಹಾಗೆ ಒಂದನೇದು ಹಳೆಯ ಶಿಲಾಯುಗ ಅಂತ ನಾವು ನೋಡ್ತೀವಿ. ಒಂದನೇದು ಯಾವುದಂದರೆ ಅದು ಹಳೆಯ ಶಿಲಾಯುಗ. ಎರಡನೇದಾಗಿ ಮಧ್ಯಶಿಲಾಯುಗ ಅಂತ ನೋಡ್ತೀವಿ. ಎರಡನೇದು ಯಾವುದು? ಮಧ್ಯಶಿಲಾಯುಗ. ಮೂರನೇದಾಗಿ ನವಶಿಲಾಯುಗ ಅಂಥೇಳಿ 3 ರೀತಿಯಾದಂಥ ಪ್ರಾಗೈತಿಹಾಸ ಕಾಲದ 3 ಹಂತಗಳನ್ನ ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ಶಿಲಾಯುಗದಲ್ಲಿ ಮಾನವರು ಹಣ್ಣು ಹಂಪಲು ಗೆಡ್ಡೆಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು? ಆಪ್ಷನ್ಸ್ ಎ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥ. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಂದರೆ ಆಪ್ಷನ್ಸ್ ಎ ಹಳೆ ಶಿಲಾಯುಗದ ಮಾನವರು ಅನ್ನುವಂಥ. ಯಾವುದಂದರೆ ಅವರು ಗೆಡ್ಡೆಗೆಣಸು ಕಾಡಿನಲ್ಲಿರುವಂಥ ಹಣ್ಣು ಹಂಪಲುಗಳನ್ನು ತಿಂದು ಬದುಕ್ತಾ ಇದ್ದರು. ಅವರಿಗೆ ಕೃಷಿಯ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಅತ್ತಿರಂಪಕ್ಕಂ ನೆಲೆಗಳು ಯಾವ ಶಿಲಾಯುಗಕ್ಕೆ ಸೇರಿವೆ? ಇದು ನೋಡಿರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿದೆ ನೋಡಿರಿ. ಕೇಳುವಂತಹ ಸಂಭವ ಇರುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಇಷ್ಟೇ ಇಲ್ಲಿ ಪ್ರಶ್ನೆಯನ್ನು ಮಾಡ್ಬೋದು, ರೈಸ್ ಮಾಡುವಂಥ ಸಂಭವವಿದೆ ನೋಡಿ. ಇದಕ್ಕೆ ಸರಿಯಾಗಿರೋ ಉತ್ತರ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಸರಿಯಾಗಿರೋ ಉತ್ತರ ಯಾವುದಂದರೆ ಅದು ಹಳೆ ಶಿಲಾಯುಗ ಆಗಿದೆ ಅನ್ನುವಂಥದ್ದು. ಯಾವ ರೀತಿ ಕೇಳ್ತಾರೆ ಅಂದರೆ ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶ ನೆಲೆಗಳು ಯಾವ ಶಿಲಾಯುಗಕ್ಕೆ ಸಂಬಂಧಪಟ್ಟಿವೆ ಅನ್ನುವಂಥ ಇದು ಕೂಡ ಪ್ರಶ್ನೆ ಆಗಿದೆ. ಮತ್ತು ಆಂಧ್ರ ಪ್ರದೇಶದ ಕರ್ನೂಲು ಯಾವ ಶಿಲಾಯುಗಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥ ಕಳೆದ ಒಂದು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಳೆ ಶಿಲಾಯುಗದ ಕಾಲಘಟ್ಟವನ್ನು ಎಷ್ಟರವರೆಗೆ ಗುರುತಿಸಲಾಗಿದೆ? ಆಪ್ಷನ್ ಸಿ 5 ಲಕ್ಷದ ವರ್ಷಗಳಿಂದ 12,000 ವರ್ಷ, 5 ಲಕ್ಷ ವರ್ಷಗಳಿಂದ 10,000 ವರ್ಷ, 4 ಲಕ್ಷ ವರ್ಷಗಳಿಂದ 12,000 ವರ್ಷ, 4 ಲಕ್ಷ ವರ್ಷಗಳಿಂದ 10,000 ವರ್ಷ. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದು ಅಂದರೆ 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ಒಂದು ಹಳೆ ಶಿಲಾಯುಗದ ಕಾಲಘಟ್ಟವನ್ನು ಗುರುತಿಸಿದ್ದಾರೆ ಇತಿಹಾಸಕಾರ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗಿದೆ? ಆಪ್ಷನ್ ಸಿ ಹಳೆ ಶಿಲಾಯುಗ, ನವಶಿಲಾಯುಗ, ಮಧ್ಯ ಶಿಲಾಯುಗ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದಂದರೆ ಅದು ಎರಡನೇ ಒಂದು ಹಂತ ಪ್ರಾಗೈತಿಹಾಸ ಕಾಲದ್ದು ಯಾವುದಂದರೆ ಅದು ಮಧ್ಯಶಿಲಾಯುಗದ ಆಗಿದೆ ಅನ್ನುವಂಥದ್ದು. ಯಾಕೆ ಕರೆದ್ರಪ್ಪ ಅಂತಂದರೆ ಇಲ್ಲಿನ ಒಂದು ಜನರು ಏನು ಮಾಡಿದ್ರಪ್ಪ ಅಂದರೆ ಕಲ್ಲಿನಿಂದ ಮಾಡಿದ ಆಯುಧಗಳನ್ನು ಬಿಟ್ಟು ಸೂಕ್ಷ್ಮ ರೀತಿಯಲ್ಲಿ ಕೌಶಲ್ಯ ಭರಿತವಾದಂಥ ಆಯುಧಗಳನ್ನು ಬಳಕೆ ಮಾಡಲಿಕ್ಕೆ ಶುರು ಮಾಡಿದರು. ಆದ್ದರಿಂದ ಇದನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ. ಯಾವುದಂದರೆ ಅದು ಶಿಲಾಯುಗದ ಒಂದು ಹಂತವನ್ನು ಕರೀತಾರೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಹೆರೆಚಕ್ಕೆ, ಚಾಕು, ಕಲ್ಲುಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಯಾವ ಶಿಲಾಯುಗದಲ್ಲಿನ ಜನರು ಬಳಸ್ತಾ ಇದ್ರು? ಆಪ್ಷನ್ ಸಿ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾಗಿ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ. ಯಾಕಂತಂದರೆ ಹಳೆ ಶಿಲಾಯುಗದ ಜನರು ಗೆಡ್ಡೆಗೆಣಸುಗಳನ್ನು ತಿಂದು ಬದುಕ್ತಾ ಇದ್ದರು. ಆ ಗೆಡ್ಡೆಗೆಣಸುಗಳನ್ನು ತೆಗಿಲಿಕ್ಕೆ, ಭೂಮಿಯಿಂದ ಅಗಿಲಿಕ್ಕೆ ಅವರು ಈ ರೀತಿಯಾದಂಥ ವಸ್ತುಗಳನ್ನು ಅವರು ಬಳಕೆ ಮಾಡ್ತಾಯಿದ್ರು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ಮಧ್ಯಪ್ರದೇಶದ ಭಿಂಬೆಟ್ಕ ಇವು ಯಾವ ಶಿಲಾಯುಗದ ಪ್ರಮುಖ ನೆಲೆಗಳಾಗಿವೆ ಅನ್ನುವಂಥದ್ದು? ಆಪ್ಷನ್ ಸಿ ಹಳೆ ಶಿಲಾಯುಗ, ಆಪ್ಷನ್ಸ್ ಬಿ ಮಧ್ಯಶಿಲಾಯುಗ, ನವಶಿಲಾಯುಗ ಹಾಗೂ ಮೇಲಿನ ಯಾವುದು ಅಲ್ಲ ಅನ್ನುವಂಥದ್ದು. ಆಪ್ಷನ್ಸ್ ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದು ಅಂತಂದರೆ ಅದು ಮಧ್ಯಶಿಲಾಯುಗಕ್ಕೆ ಸಂಬಂಧಪಟ್ಟಿವೆ ನೋಡಿ. ಅವಾಗ ಕೇಳಿರುವಂಥದ್ದು ಹುಣಸಗಿ ಮತ್ತು ಬೈಚ್ಬಾಳ್, ಇಲ್ಲಿ ಬ್ರಹ್ಮಗಿರಿ ಮತ್ತು ಕನಗನಹಳ್ಳಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ ಅಥವಾ 2 ಮಧ್ಯಶಿಲಾಯುಗಕ್ಕೆ ಸಂಬಂಧಪಟ್ಟಿರುವಂಥ ನೆಲೆಗಳಾಗಿವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು? ಯಾವ ಯುಗದಲ್ಲಿ ಜನರು ಅಥವಾ ಕೃಷಿಯನ್ನು ಮಾಡಲಿಕ್ಕೆ ಆರಂಭಿಸಿದರು ಅನ್ನುವಂಥದ್ದು? ಆಪ್ಷನ್ ಸಿ ಹಳೆ ಶಿಲಾಯುಗ,
ಮಧ್ಯಶಿಲಾಯುಗ, ನವಶಿಲಾಯುಗ, ಮೇಲಿನ ಯಾವುದು ಅಲ್ಲ. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದು ಅಂದರೆ ನವಶಿಲಾಯುಗದ ಮಾನವರು ಏನು ಮಾಡಿದರು, ತಮ್ಮ ಹೊಟ್ಟೆಪಾಡಿಗಾಗಿ ಪ್ರಾಣಿಗಳನ್ನು ಬೇಟೆಯಾಡಿ ತಂದು ಅದ್ರ ಜೊತೆಗೆ ಕಾಡಿನಲ್ಲಿ ಸಿಗುತ್ತಿದ್ದಂಥ ಧಾನ್ಯಗಳನ್ನು ಸಂಗ್ರಹಿಸಿ ಅವುಗಳಿಂದ ಕೃಷಿಯನ್ನು ಆರಂಭ ಮಾಡಿದರು ಅನ್ನುವಂಥದ್ದು. ಯಾವುದಂದರೆ ಅದು ಸರಿಯಾಗಿರುವ ಉತ್ತರ ನವಶಿಲಾಯುಗದ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿವೆ. ಇದು ಪ್ರಶ್ನೆ ಆಗಿದೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಭಿಂಬೆಟ್ಕ, ಬೈಜ್ವಾಳ್, ಕರ್ನೂಲ್, ಮೆಹರ್ಗರ್. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದಂದರೆ ಅದು ಮೆಹರ್ಗರ್ ಆಗಿದೆ ನೋಡಿ. ಇಲ್ಲಿ ಮೆಹರ್ಗರ್ ಎನ್ನುವಂಥ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷಿಯ ಒಂದು ಕುರುಹುಗಳು ನಮಗೆ ಸಿಕ್ಕಿದ್ದಾವೆ, ನೆಲೆಗಳು ಸಿಕ್ಕಿದ್ದಾವೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಬಿಹಾರದ ಚಿರಾಂಡ್ ಇವು ಯಾವ ಶಿಲಾಯುಗದ ನೆಲೆಗಳಾಗಿವೆ? ಇವು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಕೇಳುವಂತಹ ಸಂಭವ ಇದೆ ನೋಡಿ. ಯಾಕಂದರೆ ಬರ್ತಾ ಬರ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರೆಯುವಂಥ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ ಪರೀಕ್ಷೆ ಕಠಿಣತೆ ಮಟ್ಟವನ್ನು ಆಧರಿಸ್ತವೆ ನೋಡಿ. ಆಪ್ಷನ್ ಸಿ ಮಧ್ಯಶಿಲಾಯುಗ, ಹಳೆ ಶಿಲಾಯುಗ, ನವಶಿಲಾಯುಗ, ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾಗಿರುವ ಉತ್ತರ ಯಾವುದಂದರೆ ಆಪ್ಷನ್ಸ್ 3 ನವಶಿಲಾಯುಗಕ್ಕೆ ಇವು ಪಟ್ಟಿರುವಂಥದ್ದಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊನೆಯ ಪ್ರಶ್ನೆ. ಮಾನವರು ಬಳಸಿದ ಮೊದಲ ಲೋಹ ಯಾವುದು? ಆಪ್ಷನ್ ಸಿ ಕಂಚು, ಕಬ್ಬಿಣ, ತಾಮ್ರ, ಬಂಗಾರ. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದಂದರೆ ಇದು ತಾಮ್ರ ಆಗಿದೆ ಅನ್ನುವಂಥ. ಮಾನವನು ಮೊಟ್ಟ ಮೊದಲ ಬಾರಿಗೆ ಬಳಸಿದಂಥ ಲೋಹ ಯಾವುದು ಅಂದರೆ ಅದು ತಾಮ್ರ. ಇಲ್ಲಿ ಸರಿಯಾಗಿರುವ ಉತ್ತರ ಯಾವುದು ಅಂದರೆ ಇದು ತಾಮ್ರ ಆಗಿದೆ ಅನ್ನುವಂಥದ್ದು. ಯಾರೆಲ್ಲ ಈ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನೆಕ್ಸ್ಟ್ ಮತ್ತೊಂದು ಅಧ್ಯಾಯದೊಂದಿಗೆ. ಧನ್ಯವಾದಗಳು. ಥ್ಯಾಂಕ್ ಯು.